ನಮಸ್ತೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವರಾಹಿ ತಾಯಿಯ ಮಂತ್ರದಿಂದ ನಮ್ಮ ಜೀವನದಲ್ಲಿರುವಂಥ ಹಣಕಾಸಿನ ತೊಂದರೆಗಳನ್ನು ದೂರ ಮಾಡ್ಕೊಬಹುದಾಗಿರುತ್ತೆ. ಹಾಗೆ ಆ ಒಂದು ಮಂತ್ರ ಯಾವುದು, ಹಾಗೆ ಅದನ್ನು ಎಷ್ಟು ಬಾರಿ ಪಠಿಸ್ಬೇಕಾಗುತ್ತೆ, ಯಾವ ಸಮಯದಲ್ಲಿ ಪಠಿಸ್ಬೇಕಾಗುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ಆ ಒಂದು ಮಂತ್ರಗಳನ್ನು ಪಠಿಸೋದ್ರಿಂದ ನಮ್ಮ ಜೀವನದಲ್ಲಿ ಹಣಕಾಸಿನ ಅಭಿವೃದ್ಧಿ ಅಷ್ಟೇ ಅಲ್ಲದೆ ಬೇರೆ ಏನೆಲ್ಲ ನಮಗೆ ಫಲಗಳು ದೊರೆಯುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ವಾರಾಹಿ ತಾಯಿಯ ಮಂತ್ರಗಳಂದ್ರೇ ತುಂಬಾ ವಿಶೇಷವಾಗಿರುತ್ತೆ. ಹಾಗೆ ಆ ಒಂದು ಮಂತ್ರಗಳು ಕೂಡ ಪವರ್ಫುಲ್ ಆಗಿರುತ್ತೆ. ವಾರಾಹಿ ತಾಯಿಯನ್ನು ಆರಾಧನೆ ಮಾಡೋದಾಗಲಿ ಅಥವಾ ಮಂತ್ರಗಳನ್ನು ಪಠಣೆ ಶುರು ಮಾಡೋದಾಗಲಿ ಮಂಗಳವಾರ ಅಥವಾ ಗುರುವಾರ ಶುಕ್ರವಾರ ದಿನ ಶುರು ಮಾಡಿ, ಇಲ್ಲಾಂದರೆ ಪಂಚಮಿ, ಅಷ್ಟಮಿ, ನವಮಿ ದಿನ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಮಾಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ದಿನಗಳು ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಆ ಒಂದು ದಿನಗಳಲ್ಲಿ ಶುರು ಮಾಡೋದ್ರಿಂದ ನಮಗೆ ಫಲಗಳು ಬೇಗನೆ ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಾವು ಪ್ರತಿನಿತ್ಯವೂ ಕೂಡ ಮೆಡಿಟೇಷನ್ನ ಮಾಡಿ ನಂತರ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಕೂಡ ನಮಗೆ ಮೈಂಡು ಫ್ರೆಶ್ ಆಗಿರುತ್ತೆ. ಹಾಗೆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ನಾವು ಆ ದಿನ ಎಲ್ಲ ಕೂಡ ಖುಷಿಯಿಂದ ಕೆಲಸ ಮಾಡ್ತೀವಿ. ಆ ಕೆಲಸ ಕೂಡ ಸಕ್ಸಸ್ ಅನ್ನೋದನ್ನು ಪಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಪ್ರತಿನಿತ್ಯವೂ ಕೂಡ ತಪ್ಪದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು 15 ನಿಮಿಷ ಅಥವಾ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ನೀವು ಧ್ಯಾನವನ್ನು ಮಾಡಿ ನಂತರ ನೀವು ಯಾವುದೇ ಒಂದು ಮಂತ್ರ ಆಗಲಿ, ಪೂಜೆಗಳಾಗಲಿ ಅಥವಾ ಯಾವುದೇ ಒಂದು ಬುಕ್ಕನ್ನು ಓದೋದಾಗಲಿ, ಮಕ್ಕಳಿಗೂ ಕೂಡ ಅಷ್ಟೇ ಈ ರೀತಿಯಾಗಿ ನೀವು ಅಭ್ಯಾಸ ಮಾಡ್ಕೊಳ್ತಾ ಬರೋದ್ರಿಂದ ಮಕ್ಕಳು ಕೂಡ ಓದಲ್ಲಿ ತುಂಬಾ ಮುಂದೆ ಬರ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ಪ್ರತಿನಿತ್ಯವೂ ಕೂಡ ಧ್ಯಾನ ಮಾಡ್ತಾ ಬರೋದ್ರಿಂದ ನಮ್ಮ ಎಲ್ಲ ಚಕ್ರಗಳಿಗೂ ಎನರ್ಜಿ, ಕಾಸ್ಮಿಕ್ ಎನರ್ಜಿ ಅನ್ನೋದು ಸಿಗ್ತಾ ಹೋಗುತ್ತೆ. ಆಗ ನಮ್ಮ ಎಲ್ಲ ಚಕ್ರಗಳು ಕೂಡ ಅನ್ಬ್ಯಾಲೆನ್ಸ್ ಇದ್ದರೆ ಬ್ಯಾಲೆನ್ಸ್ ಆಗಿ ಎನರ್ಜಿ ರೈಸ್ ಆಗ್ತಾ ಎಲ್ಲ ಚಕ್ರಗಳು ಕೂಡ ಓಪನ್ ಆಗ್ತಾ ಬರುತ್ತೆ. ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಆಗ ನಾವು ಯಾವುದೇ ಒಂದು ರೀತಿಯ ಕೆಲಸಗಳನ್ನಾಗಲಿ ಅಥವಾ ಯಾವುದೇ ಒಂದು ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ಅದರಲ್ಲಿ ಯಶಸ್ಸು ಅನ್ನೋದನ್ನು ನಾವು ಪಡ್ಕೊಬೋದಾಗಿರುತ್ತೆ. ನಾವು ಈ ರೀತಿಯಾಗಿ ರೂಢಿ ಮಾಡ್ಕೊಳ್ತಾ ಬರೋದ್ರಿಂದ ನಮ್ಗೆ ಏನು ಮಾಡಬೇಕು, ಏನು ಸರಿ ಇರುತ್ತೆ ಅದೆಲ್ಲ ನಮಗೆ ಮನಸ್ಸಿಗೆ ತಾನಾಗೆ ತೋರಿಸ್ತಾ ಹೋಗುತ್ತೆ. ಯಾವುದನ್ನು ಮಾಡಬಾರ್ದು, ತಪ್ಪಿದು ಅನ್ನೋದನ್ನೆಲ್ಲ ಕೂಡ ತಿಳಿಸ್ತಾ ಹೋಗುತ್ತೆ. ಹಾಗಾಗಿ ಮೆಡಿಟೇಷನ್ ಅನ್ನೋದನ್ನು ತಪ್ಪಿಸ್ಬೇಡಿ. ಸಾಧ್ಯ ಆದಷ್ಟು ಎಲ್ಲರೂ ಮಾಡಿ. ನಂತರ ನೀವು ಈ ಮಂತ್ರಗಳನ್ನು ಕೂಡ ಪಠಿಸೋದ್ರಿಂದ ಜೊತೆಗೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಮಂತ್ರಗಳನ್ನು ಹೇಳಿನೇ ನಾವು ಎಲ್ಲನೂ ಸಾಧಿಸ್ಕೋತೀವಿ ಅಂತ ಏನೂ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಕೆಲಸದ ಜೊತೆಗೆ ದೈವಾನುಗ್ರಹನೂ ಬೇಕು, ಜೊತೆಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಇರಬೇಕು. ನಮ್ಮ ಮೈಂಡ್ ಸೆಟ್ ಕೂಡ ಪಾಸಿಟಿವ್ ಆಗಿರಬೇಕು. ಆಗಲೇ ನಮ್ಮ ಲೈಫಲ್ಲಿ ಎಲ್ಲ ಕೂಡ ಸಿದ್ಧಿಸೋದು, ಎಲ್ಲ ಕೂಡ ಸಕ್ಸಸ್ ಅನ್ನೋದು ಪಡ್ಕೊಳಕ್ಕಾಗೋದು. ನೀವು ಈಗ ಸಕ್ಸಸ್ ಆಗಿರೋರನ್ನ ನೋಡಿ, ಅವರು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೇ ಎಲ್ಲ ಕೆಲಸನೂ ಮಾಡೋದ್ರಿಂದ ಅವ್ರಿಗೆ ಸಕ್ಸಸ್ ಅನ್ನೋದು ಸಿಕ್ಕಿದೆ. ಹಾಗೆ ಜೊತೆಗೆ ದೈವ ಅನುಗ್ರಹ ಕೂಡ ಜೊತೆಗಿರಲೇಬೇಕು. ಅದಿಲ್ಲ ಅಂದರೆ ಯಾವ ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಜೊತೆಗೆ ಈ ಒಂದು ಮಂತ್ರಗಳನ್ನ ಪಡಿಸ್ತಾ ಬರೋದ್ರಿಂದ ಕೂಡ ನಮಗೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದಾಗಿರುತ್ತೆ ಅಥವಾ ಸಂಜೆ ಗೋಧೂಳಿ ಲಗ್ನದ ನಂತರನಾದರೂ ಪಠಿಸ್ಬೋದಾಗಿರುತ್ತೆ. ಇಲ್ಲಾಂದರೆ ರಾತ್ರಿ ಮಲಗೋ ಟೈಮಲ್ಲಾದರೂ ನೀವು ಪಠಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾನ್ ವೆಜ್ ತಿಂದು ಪಠಿಸಬಾರ್ದು. ಹಾಗೆ ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಪಠಿಸ್ಬೇಡಿ. ಇನ್ನು ಮಿಕ್ಕದಂಥ ದಿನಗಳಲ್ಲಿ ಪಠಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಪಠಿಸೋದಕ್ಕೂ ಮುಂಚೆ ನೀವು ದೀಪವನ್ನು ಹಚ್ಚಿ ನಂತರ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ಧನಾಕರ್ಷಣ ಸ್ವಾಹ. 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 ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ಧನಾಕರ್ಷಣ ಸ್ವಾಹ.
ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ಧನಾಕರ್ಷಣ ಸ್ವಾಹ. ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ಧನಾಕರ್ಷಣ ಸ್ವಾಹ. ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ಧನಾಕರ್ಷಣ ಸ್ವಾಹ. ಈ ರೀತಿಯಾಗಿ ನಾವು ಈ ಒಂದು ಮಂತ್ರವನ್ನ 108 ಬಾರಿ ಅಥವಾ 9 ಬಾರಿ 21 ಬಾರಿ ಈ ರೀತಿಯಾಗಿ ಪಠಿಸ್ತಾ ಬರೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುವುದರ ಜೊತೆಗೆ ಬೇರೆ ಯಾವ್ದಾದ್ರು ಕೆಲಸಗಳನ್ನ ನಾವು ಮಾಡ್ತಾ ಇದ್ರು ಆ ಕೆಲಸಗಳು ನಿಂತೋಗಿದ್ರು ಕೂಡ ಆ ಕೆಲಸಗಳು ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಮಕ್ಕಳು ಯಾವುದೇ ರೀತಿಯ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ರು ಕೂಡ ಅವರು ಮುಂದೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಈ ಒಂದು ಮಂತ್ರಗಳನ್ನು ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿರುವಂತಹ ಯಾವುದೇ ರೀತಿ ಮಾಟಮಂತ್ರ ಸಮಸ್ಯೆಗಳಿದ್ರು ಕೂಡ ದೂರ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.